ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಚಳಿಗಾಲದಲ್ಲಿ ಅಥವಾ ವಿಂಟರ್ ಸೀಸನ್ ಅಲ್ಲಿ ನಮ್ಮ ದೇಹವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಹೇಗೆ ಅದನ್ನ ಬೆಚ್ಚಗಿರಿಸಬೇಕು ಅಂತ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಉಡುಪುಗಳು. ಇದನ್ನ ನಾನು ಒಂದು ಪ್ರೀವಿಯಸ್ ಸಂಚಿಕೆಯಲ್ಲಿ, ಹಿಂದಿನ ಸಂಚಿಕೆಯಲ್ಲೂ ಕೂಡ ಹೇಳಿದ್ದೇನೆ. ಸೊ ಉಡುಪುಗಳು ಅಂತ ಬಂದಾಗ ಯೂಶಲಿ ಉಲನ್ ಕ್ಲೋತ್ಸ್ ಒಳ್ಳೇದು. ಎಲ್ಲೆಲ್ಲಿ ಉಲನ್ ಕ್ಲೋತ್ಸ್ ನಮಗೆ ತಗೊಳ್ಳೋಕ್ಕಾಗಲ್ಲ ಅಥವಾ ಸಿಗಲ್ಲ ಅಲ್ಲಿ ಯಾವ್ದು ದಪ್ಪ ಇರುತ್ತೆ ಸ್ವೆಟರ್ಗಳನ್ನ ಹಾಕೊಳ್ಳುವಂಥದ್ದು ಅಥವಾ ಮಂಕಿ ಕ್ಯಾಪ್ಸ್ಗಳನ್ನು ಯೂಸ್ ಮಾಡುವಂಥದ್ದು, ಥರ್ಮಲ್ ಕ್ಲೋತ್ಸ್ ಅನ್ನ ಯೂಸ್ ಮಾಡಿ ಅದರ ಮೇಲೆ ನಮ್ಮ ನಾರ್ಮಲ್ ಬಟ್ಟೆಗಳನ್ನ ಯೂಸ್ ಮಾಡುವಂಥದ್ದು, ಇದನ್ನ ನಾವು ಕ್ಲೋದಿಂಗ್ ಅಲ್ಲಿ ಫಾಲೋ ಮಾಡಲೇಬೇಕು. ಪ್ಲಸ್ ನಮ್ಮ ಕ್ಲೋತ್ಸ್ ಏನಿದೆ ಅಥವಾ ನಮ್ಮ ಬಟ್ಟೆಗಳೇನಿದೆ ಅದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಅಂತ ಅಂದಮೇಲೆ ಅದನ್ನ ನಾವು ಉಡುಪುಗಳನ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಕೆಲವೊಬ್ಬರಿಗೆ ಹೆಂಗೆ ನಮಗೆ ಮಳೆಗಾಲದಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ಗಳಾಗುತ್ತೆ, ಅದೇ ರೀತಿ ಈ ಚಳಿಗಾಲದಲ್ಲೂ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇದು ಉಡುಪುಗಳನ್ನ ಒಳಗೊಂಡಿರುವಂತ ಒಂದು ಪರಿಹಾರ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಡಯಟ್ ಅಂತ ಬಂದಾಗ ಆಹಾರ ನಾವು ಸ್ವೀಕರಿಸುವಾಗ ಯಾವ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ತುಂಬಾ ಬಿಸಿಯಾಗಿರುವಂತಹ ಆಹಾರ ಇರಬೇಕು, ಫ್ರೆಶ್ ಆಗಿರುವ ಆಹಾರ ಇರಬೇಕು. ತುಂಬಾ ಕೋಲ್ಡ್ ಫುಡ್ಸ್ ಗಳನ್ನ ನಾವು ತಗೊಳ್ಳಿಕ್ಕೆ ಹೋಗಬಾರ್ದು, ಅವಾಯ್ಡ್ ಮಾಡಬೇಕು ಇಂತಹ ಒಂದು ಚಳಿಗಾಲದಲ್ಲಿ. ಪ್ಲಸ್ ನಾವು ಏನು ಯೂಶಲಿ ಸಾರನ್ನ ಮಾಡ್ತಾ ಇರ್ತೇವೆ ಅಥವಾ ರಸಮ್ ಅಂತ ಏನ್ ಹೇಳ್ತೇವೆ ಅದು ಮಾಡ್ತಾ ಇರ್ತೇವೆ, ಅದರಲ್ಲಿ ಯೂಶಲಿ ಏನ್ ಆಡ್ ಮಾಡ್ತಾ ಇರ್ತೇವೆ ಅದು ಇರಲೇಬೇಕು. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಾಳುಮೆಣಸು, ಜೀರಿಗೆ ಮತ್ತೆ ಶುಂಠಿಯ ಪ್ರಯೋಗ ಮಾಡೋದು ತುಂಬಾ ಒಳ್ಳೆಯದು. ಸೊ ಇದು ನಮಗೆ ನಮ್ಮ ಡೈಜೆಸ್ಟಿವ್ ಫೈರ್ ಅಂತ ಏನ್ ಹೇಳ್ತೇವೆ ಅಥವಾ ಜಾಠರ ಅಗ್ನಿ ಅಂತ ಏನ್ ಹೇಳ್ತೇವೆ ಅದನ್ನ ಇನ್ನೂ ಚೆನ್ನಾಗಿ ಕೆಲಸ ಮಾಡುವಂಗೆ ಮಾಡುತ್ತೆ. ಯೂಶಲಿ ಚಳಿಗಾಲದಲ್ಲಿ ಹಸಿವು ತುಂಬಾ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಪದೇ ಪದೇ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ನಮಗೆ ಹಸಿವು ಆದಾಗ ನಾವು ಆನ್ ಟೈಮ್ ತಿಂದ್ವಿ ಅಂತ ಹೇಳಿದ್ರೆ ಅದು ಒಳ್ಳೇದೇ, ಏನು ತೊಂದರೆ ಇಲ್ಲ. ಚಳಿಗಾಲದಲ್ಲಿ ಎಸ್ಪೆಷಲಿ ಈ ಡಿಸೆಂಬರ್ ಇರ್ಬೋದು, ಜನವರಿ ಇರ್ಬೋದು ಅಥವಾ ಫೆಬ್ರವರಿ ಮಿಡ್ಲ್ವರೆಗೂ ಇರ್ಬೋದು. ನಾನು ಹೆಚ್ಚಾಗಿ ಮಾತಾಡ್ತಾ ಇರುವಂಥದ್ದು ಕರ್ನಾಟಕಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ಎಸ್ಪೆಷಲಿ ಬೆಂಗಳೂರು ಅಂತ ರೀಜನಿಗೆ ಅಪ್ಲೈ ಆಗುವಂಥದ್ದು. ಸೊ ತುಂಬಾ ಎಕ್ಸ್ಟ್ರೀಮ್ ಚಳಿಯಲ್ಲಿರುತ್ತೆ, ಅಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ಉಡುಪುಗಳು ಅಥವಾ ಆಹಾರದ ಪದ್ಧತಿನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಬಟ್ ಇಲ್ಲಿ ಯಾವ ರೀತಿ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ವ್ಯಾಯಾಮ ಅಂತ ಬಂದಾಗ ಅಲ್ಲಿ ಅರ್ಧ ಶಕ್ತಿ ಅಂತ ನಾನು ಹೇಳಿದ್ದೇನೆ. ನಮ್ಮ ಶಕ್ತಿ ಎಷ್ಟಿರುತ್ತೆ, ಕೆಪಾಸಿಟಿ ಎಷ್ಟಿರುತ್ತೆ, ಅದರ ಹಾಫ್ ಸ್ಟ್ರೆಂತ್ ಯೂಸ್ ಮಾಡಿ ಮಾತ್ರ ನಾವು ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು. ಇದನ್ನ ನಾವು ಪ್ರತಿನಿತ್ಯ ಚಳಿಗಾಲದಲ್ಲೂ ಕೂಡ ಮಾಡಿದ್ರೆ ತುಂಬಾ ಉತ್ತಮ. ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಇಲ್ಲ ಸರ್ ಬೆಳಿಗ್ಗೆ ತುಂಬಾ ಚಳಿ ಇದೆ ಅಂತ ಹೇಳ್ತಿರೋರು ಸ್ವಲ್ಪ ಲೇಟ್ ಆಗಿ ವ್ಯಾಯಾಮವನ್ನು ಮಾಡಬಹುದು. ಖಂಡಿತವಾಗ್ಲೂ ಬೆಳಿಗ್ಗೆ 7 ಗಂಟೆ, 7:30, 8 ಗಂಟೆಗೆ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ. ಸುಮಾರು 30ರಿಂದ 40 ನಿಮಿಷ, 45 ನಿಮಿಷದಷ್ಟು ವ್ಯಾಯಾಮವನ್ನು ಮಾಡೋದು ತುಂಬಾ ಒಳ್ಳೆಯದು. ಈ ಚಳಿಗಾಲದಲ್ಲಿ ಸ್ವೆಟಿಂಗ್ ಆಗೋ ಹಾಗೆ ನೋಡ್ಕೊಳ್ಬೇಕು. ಬೆವರು ಬರ್ತಾ ಇರಲ್ಲ ಚಳಿಗಾಲದಲ್ಲಿ, ಸ್ವಲ್ಪ ಬಂತು ಅಂತ ಹೇಳಿದ್ರೆ ಅದು ಒಳ್ಳೆಯ ಒಂದು ಲಕ್ಷಣ ಚಳಿಗಾಲದಲ್ಲಿ. ಹಾಗೆ ನಾವು ನೋಡ್ಕೊಳ್ಳೋದು ಉತ್ತಮ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಿದ್ರೆಯ ಒಂದು ಪ್ರಾಮುಖ್ಯತೆ. ಅಗೇನ್ ನಿದ್ರೆ ಕೂಡ ತುಂಬಾ ಇಂಪಾರ್ಟೆಂಟು. ಈ ಚಳಿಗಾಲದಲ್ಲಿ ನಾವು ರಾತ್ರಿ ಜಾಗರಣೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಆಸ್ ಸಚ್ ಯಾವ ಒಂದು ಋತುವಿನಲ್ಲೂ ಕೂಡ, ಯಾವ ಒಂದು ಕಾಲದಲ್ಲೂ ಕೂಡ ರಾತ್ರಿ ಜಾಗರಣೆ ತುಂಬಾ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅನ್ಲೆಸ್ ತುಂಬಾ ಇನ್ನೋವೇಟಬಲ್ ಇದೆ ಸರ್, ನನಗೆ ಇದೇ ಜಾಬ್ ಅಂತ ಹೇಳೋರು ಏನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಎಲ್ಲೆಲ್ಲಿ ನಮಗೆ ಅನುಕೂಲ ಇರುತ್ತೆ ರಾತ್ರಿ ಜಾಗರಣೆನ ಅವಾಯ್ಡ್ ಮಾಡಬೇಕು. ಇದರಿಂದ ಇನ್ನೂ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ರಾತ್ರಿ 8:30, 9 ಗಂಟೆ ಅಥವಾ ಮ್ಯಾಕ್ಸಿಮಮ್ 10 ಗಂಟೆ ಅಷ್ಟೊತ್ತಿಗೆ ನಿದ್ರೆ ಮಾಡಿ ಬೆಳಿಗ್ಗೆ 5 ಗಂಟೆ, 5:30, 6 ಗಂಟೆಗೆ ಹೇಳುವಂಥ ಒಂದು ಅಭ್ಯಾಸ ಏನಿದೆ, ಇದು ಎಲ್ಲ ಋತುವಿನಲ್ಲೂ ಎಲ್ಲ ಸೀಸನ್ನಲ್ಲೂ ಒಳ್ಳೇದೇ. ಎಸ್ಪೆಷಲಿ ಚಳಿಗಾಲದಲ್ಲಿ ನಾವು ಇದನ್ನ ಫಾಲೋ ಮಾಡಬೇಕು. ಇನ್ನು ಮನೆಯ ಎನ್ವಿರಾನ್ಮೆಂಟ್ ಹೇಗಿರಬೇಕು ಸರ್, ನಾವೆಲ್ಲ ಬೆಚ್ಚಗಿರಬೇಕು ಅಂತ ಹೇಳಿದ್ರೆ, ಧೂಪವನ್ನ ನಾವು ಹಾಕುವ ಮೂಲಕ ಈ ಮನೆಯ ಒಂದು ವಾತಾವರಣ ಏನಿದೆ ಅದನ್ನ ನಾವು ಟೆಂಪರೇಚರ್ ಕಂಟ್ರೋಲ್ಡ್ ಆಗಿ ಇಟ್ಕೊಳ್ಬಹುದು. ಸೊ ಗುಗ್ಗುಲು ಅಂತ ಹೇಳ್ತೇವೆ ಅಥವಾ ಲೋಬಾನ್ ಅಂತ ಸಿಗುತ್ತೆ, ಧೂಪ ಸಿಗುತ್ತೆ. ಯಾರಿಗೆಲ್ಲ ಶ್ವಾಸನಾಳದ ತೊಂದರೆಗಳು ಆಗಲ್ಲ, ಅದನ್ನ ಹಾಕಿದ ಮೇಲೆ ಅಲರ್ಜಿಗಳಿರಲ್ಲ, ಅದರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಅಂತವರು ಅವರವರ ಒಂದು ಕೋಣೆಯಲ್ಲಿ ಈ ರೀತಿಯಾದಂತಹ ಧೂಪಗಳನ್ನ ಖಂಡಿತವಾಗ್ಲೂ ಬಳಸಬಹುದು. ಹ್ಯೂಮಿಡಿಫೈಯರ್ ಬರುತ್ತೆ, ಸೊ ಅಂತದನ್ನ ಬಳಸಬಹುದು. ಏರ್ ಪ್ಯೂರಿಫೈಯರ್ ಜೊತೆ ಹ್ಯೂಮಿಡಿಫೈಯರ್ ಅನ್ನ ಬಳಸಬಹುದು. ಆದಷ್ಟು AC-ಗೆ ಡೈರೆಕ್ಟ್ ಎಕ್ಸ್ಪೋಸ್ ಆಗೋದನ್ನ ನಾವು ಅವಾಯ್ಡ್ ಮಾಡಬೇಕು, ಎಸ್ಪೆಷಲಿ ರಾತ್ರಿ ಟೈಮಲ್ಲಿ. ಫ್ಯಾನ್ ಇತ್ತು ಅಂತ ಹೇಳಿದ್ರೆ ಡೈಗೋನಲ್ಲಿ ಅಂದ್ರೆ ಕ್ರಾಸ್ ಆಗಿ ಫ್ಯಾನಿಗೆ ನಾವು ಕುತ್ಕೊಳ್ಳೋದು ಅಥವಾ ನಿದ್ರೆ ಮಾಡೋದು ತುಂಬಾ ಉತ್ತಮ. ಇದರಿಂದ ಚಳಿಗಾಲದಿಂದ ಆಗ್ತಿರುವಂತಹ ಅಡ್ಡ ಪರಿಣಾಮಗಳು ನಮಗೆ ಆಗಲ್ಲ. ಸೊ ಇದು ಮನೆಯ ಎನ್ವಿರಾನ್ಮೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನು ಫೈನಲಿ ಕೆಲವೊಂದು ಹರ್ಬಲ್ ಟೀಸ್ ಏನ್ ಬರುತ್ತೆ ಅಥವಾ ಹರ್ಬಲ್ ಟೀ ಅಂತ ಏನ್ ಹೇಳ್ತೇವೆ, ಅದನ್ನ ನಾವು ಸೇವನೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, 1 ಗ್ಲಾಸ್ ಅಷ್ಟು ನೀರಿಗೆ 1 ಚಿಟಿಕೆಯಷ್ಟು ಶುಂಠಿ ಪುಡಿನ ಬೆರೆಸ್ಬಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪೌಡರ್, ಪೆಪ್ಪರ್ ಪೌಡರ್ನ ಬೆರೆಸ್ಬಿಟ್ಟು, ಸ್ವಲ್ಪ ಜೀರಿಗೆ ಕಾಳು ಅದನ್ನ ಬೆರೆಸಿ ಚೆನ್ನಾಗಿ ಅದನ್ನ ಕುದಿಸಿ ಅದನ್ನ ಅರ್ಧ ಗ್ಲಾಸ್ನಷ್ಟು ಮಾಡಿಬಿಟ್ಟು
ಬೆಳಿಗ್ಗೆ ಒಂದ್ಸರಿ ಇದೇ ರೀತಿ ಫ್ರೆಶ್ ಆಗಿ ಮತ್ತೆ ಸಂಜೆ ಒಂದ್ಸರಿ ಪ್ರಿಪೇರ್ ಮಾಡಿ 6:30-7 ಗಂಟೆ ಅಷ್ಟೊತ್ತಿಗೆ ಮತ್ತೆ ನಾವು ಸೇವನೆ ಮಾಡಿದ್ವಿ ಅಂತ ಹೇಳಿದ್ರೆ ಚಳಿಗಾಲದಿಂದ ಆಗುವಂತಹ ತೊಂದರೆಗಳನ್ನ ದೂರ ಉಳ್ಕೊಳ್ಬಹುದು. ಪ್ಲಸ್ ಚಳಿಗಾಲದಲ್ಲಿ ನಮ್ಮ ದೇಹವನ್ನ ಬೆಚ್ಚಗೆ ಇರಿಸ್ಕೊಳ್ಬಹುದು ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತಾ ಇದ್ದೇನೆ. ಮುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಲಹೆಗಳನ್ನ ತಗೊಂಡ್ಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಮತ್ತು ಸುಸ್ಥರಾಗಿರಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.